ಇವ್ರು ಮಾತ್ರ ಹೋಗಿ ಕೇಳಿದ್ದಾರೆ ಅವರು ಯೋಗೇಶ್ ಅವರು, ನಾವು ಕುಮಾರಸ್ವಾಮಿ ಅವ್ರ ವಿರುದ್ಧ ಅವ್ರಿಗೆ ಚುನಾವಣೆ ಮಾಡಿರೋದು, ಕುಮಾರಸ್ವಾಮಿ ಅವರು ಸೋಲ್ಬೇಕು ಅಂತ ನಾವು ಚುನಾವಣೆ ಮಾಡಿರೋದು, ಯೋಗೇಶ್ ಗೆಲ್ಲಿಸ್ಬೇಕು ಅಂತ. ನಮ್ಗೆ ಹತಾಶರಾಗೋದು ಆಗ್ಲಿಲ್ಲ. ನಾವು ಬೇಕಾದಷ್ಟು ಕೇಳ್ಕೊಂಡವ್ರು ಬನ್ನಿ ಸ್ವಲ್ಪ ಕಾಂಗ್ರೆಸ್ಗೆ ನಮ್ ಕಾರ್ಯಗಳಿಗೆ ಅಧಿಕಾರ ಸಿಗ್ತಿದೆ, ನಿಮ್ಗೂ ಅಧಿಕಾರ ಸಿಗ್ತಿದೆ ಅಂತ. ಅವ್ರೊಬ್ಬರು ಮಾತ್ರ ಅಧಿಕಾರ ಸಿಕ್ಕಿದ್ರು ಸಾಕು, ದೇವೇಗೌಡರ ಮನೆಯವರಿಗೆ ಕುಟುಂಬಗಳ ಅಧಿಕಾರ ಸಿಕ್ಕಿದ್ರು ಸಾಕು ಇಬ್ಬರಿಗೆ. ಏನ್ ಮಾಡಿದಾರೆ ಈಗ ರಾಜ್ಯದಲ್ಲಿ 3 ಸೀಟ್ ತಗೊಂಡ್ರು ಸ್ವಾಮಿ, ಏನ್ ಮಾಡಿದ್ರು ಬಿಡೋದನ್ನ ಇಲ್ಲೇನ್ ಮಾಡಿದ್ರು, ರೈಲ್ ಕೊಟ್ಟವ್ರೆ, ಮಂಡ್ಯದಲ್ಲಿ ಕುಮಾರಸ್ವಾಮಿ ನಿಂತ್ಕೋತಾರೆ, ಹಾಸನದಲ್ಲಿ ಪ್ರಜ್ವಲ್ ನಿಂತ್ಕೋತಾ ಇದಾರೆ. ನಾನು ನನ್ನ ತಮ್ಮನ್ನ ಬುಡಸಹಿತ ಕಿತ್ತಾಕ್ಬಿಟ್ರು, ನಿಜವಾಗ ಬುದ್ಧಿಪಟ್ಟಿಗೆ ಹೋಗ್ತಾರೆ, ಅವ್ರನ್ನ ಕ್ಯಾರೆಟ್ ಮಾಡ್ತಿರೋದು 88 ಲಕ್ಷ ಗಂಟೆಗೆ ಅವ್ರನ್ನ ಎಲ್ಲಾ ಮಾಡಿ ಕುಟುಂಬ ಇಲ್ಲೇ 2 ಬಣ ಮಾಡಿದ ತಾಲೂಕಲ್ಲಿ ಕೊನೆಗೆ ಅವರೇ ಪ್ರಯತ್ನ ಪಟ್ರು. ಆಯ್ತು, ಅವ್ರ ಚುನಾವಣೆ ಒಳಗೆ ನನ್ನ ತಮ್ಮ 2.5 ಕೋಟಿ ರೂಪಾಯಿ ಖರ್ಚು ಮಾಡವ್ರೆ. ಕುಮಾರ ಪರ್ವಕ್ಕೆ ನಮ್ಮನೆ ದುಡ್ಡು 1.5 ಕೋಟಿ ರೂಪಾಯಿ ಖರ್ಚು. ಅದಾದ ನಂತರ ನಾವೇನ್ ಮಾಡೋದು, ನನ್ನ ತಮ್ಮನ್ನ ಮುದ್ದಾಳು ಆ ಶ್ರೀಮತಿ ಅವರು, ಇಲ್ಲ ಸ್ವಾಮಿ ಕುಮಾರಸ್ವಾಮಿ ಅವ್ರು ಬರೀ ನಿಂತೇವೆ, ಇಡೀ ರಾಜ್ಯದಲ್ಲಿ ನ್ಯಾಯ ಕೊಡಿಸ್ತೀನಿ, ಎಲ್ಲರೂ ಇದು ಮಾಡ್ತೀನಿ, ಅದ್ಯಾರೋ ಕೊಡ್ತೀನಿ ಅಂತ ಇದ್ರು. ಅವ್ರ ಶ್ರೀಮತಿ ಅವರು ತಮ್ಮ ಹತ್ರ 5 ಕೋಟಿ ರೂಪಾಯಿ ನೀವು ರಾಜಣ್ಣ ಹೇಳ್ಬಾರ್ದು, ನೀನು ಬೋರ್ಡ್ ಚೇರ್ ಮಾಡ್ತೀರಿ, ಕುಮಾರಸ್ವಾಮಿ ಫಸ್ಟ್ ಲಿಸ್ಟ್ ಮಾಡಿದ್ರ ಅವ್ರ ಮನೆ ತಾವು ಬರೀ ನೀಲಗಿರಿ ತೋರ್ಕೊಂಡಿದೀವಿ ನಾವು. ಇದೆಲ್ಲ ಆದ್ಮೇಲೆ ಮೊನ್ನೆ ಹೇಳಿದೆ, ಸ್ವಾಮಿ ನೀವೀಗ ಯೋಗೇಶ್ವರ ಅವ್ರೆ, ನನ್ನ ತಮ್ಮ ಇವತ್ತು ಸಿದ್ಧಾರ್ಥ ಆದಾಗ ಆಗ್ಬೇಕಾಯ್ತು, ನಮ್ಮ ತಂಗಿ ಚಾಮರಾಜಪೇಟೆ ಬಚ್ಚಿಸವ್ರೆ, ಏನೋ ನಮ್ಗೆ ತೀರ್ಮಾನ ಮಾಡಿ ನೀವು ರಾಜ್ಯ ಆಗಿದ್ದೀರಲ್ಲ ಅಂತ ಕೇಳಿದೆ. ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂದ್ರು. ಅದಕ್ಕೆ ಇವ್ರು ಮಾತ್ರ ರಾಜಕೀಯ ಮಾಡ್ಕೊಂಡ, ಇವ್ರು ಮಾತ್ರ MLC ಆಗ್ಬೇಕು, ಇವ್ರು ಮಾತ್ರ ಮುಖ್ಯಮಂತ್ರಿ ಆಗ್ಬೇಕು, ಉಪಮುಖ್ಯಮಂತ್ರಿ ಆಗ್ಬೇಕು, ಅವ್ರ ಮಾತ್ರ ಪ್ರಧಾನಮಂತ್ರಿಗಳಾಗ್ಬೇಕು, ನಮ್ಗೇನು ಮಾಡುವ, ನಮ್ ಕಟ್ಟಗಳ ಸ್ಪಂದಿಸ್ಬಾರ್ದ ನೀವು ಸಮಯದವ್ರೆ. ಅವ್ರಿಗೆ ಉಂಟೆ ಬಂದೆ, ನಾನು ಯಾವುದೇ ಕಾರಣ ಇಚ್ಛೆ ಬಂದ ಯಾವುದೇ ಕಾರಣಕ್ಕೂ ನೀವೇನೇ ನೋಡ್ಕೊಂಡ್ರೆ ಸ್ವಾಮಿ, ನೀವು 2013 ಕೇಳಿವ್ರನ್ನ ಇದೇ ಆನಂದ ಸ್ವಾಮಿ ಈಗ ನಮ್ದು ಜಗಳ ಆಯ್ತು PWD ಆಫೀಸ್ನಲ್ಲಿ, ಅದೇನು ಕಿತ್ತಾಕ ಹೋಗ್ತ ಹೇಳಿದ್ರು. ಅವತ್ತು ಗೆಲ್ಲಿಸ್ತಾ ಇಲ್ಲ, ಇವ್ರು ಯಾವ ತರ ಇಟ್ಕೊಂಡ್ ಮೇಲೆ ಅದ್ ಕೇಳಿದ್ರೆ ಹೇಳ್ತಾರೆ, ನೀವು ನನ್ನ ಸೋಲ್ಸಕ್ಕೆ ಕುಮಾರಸ್ವಾಮಿ ಅವ್ರು ತಗೊಂಡು ನೀವು ಮನೆ ದುಡ್ಡ 8 ಕೋಟಿ ಖರ್ಚು ಮಾಡಿ ಸೋಲಿಸ್ತಾರ ಅಂತ ಕೇಳ್ತಾರೆ 2018ರಲ್ಲಿ. ಹೌದು, ನೀವು ಗೆಲ್ಲಿಸ್ಬಿಟ್ಟು ನಮ್ಮ ಫ್ಯಾಮಿಲಿನ ಒಂದ್ ಕಡೆ 2013 ಚುನಾವಣೆಗೆ ನಾವೊಂದಲ್ಲ ಏಕಾಂಗಿ ನಮ್ಗೆ ತೆಗಿಲಿ. ನಮ್ಮ ಜಿಲ್ಲಾ ಪಂಚಾಯತಿಲಿ ಸುಮಾರು 5-6 ಊರು ಬಿಟ್ಟೆ ಕುಮಾರಸ್ವಾಮಿ ಅವರಿಗೆ, ಶ್ರೀಮತಿ ಅವರಿಗೆ ಎಲ್ಲಾ ಊರು ಲೀಡ್ ಕೊಡ್ತಾ ಯೋಗೇಶ್ ಅವ್ರಿಗೆ 6,000 ಚಿಲ್ಲರೆ ಗೆದ್ರಿ. ನಮ್ ಯಾವ ತರ ಮನೆ ತಗೋದಾಗ ಆಯ್ತು, ಅದಕ್ಕೆ ನಾವು ಅವರ ತಂದೆ ಗೆಲ್ಲಿಸ್ಬೇಕಾಗ್ಬಿಟ್ಟು. ಈ ಕುಮಾರಸ್ವಾಮಿ ಇವರೇ ಮಾಡೋದು, ನಾನು ಇದ್ದಿನ ಪಕ್ಷದ ಶಕ್ತಿ ಸಾಮರ್ಥ್ಯನೇ ಗೊತ್ತಿಲ್ಲ ಕೆಲವು ಮುಖಂಡರಿಗೆ. ನಮ್ಮ ಸೊಸೈಟಿ ಸೂಪರ್ ಮಾಡಿಸೋರು, ನಮ್ಮ ಮನೆ ದುಡ್ಡು ಲಿಂಗೇಶ್ ಅಲ್ಲೇ ಇರ್ತಾರೆ, ಇಲ್ಲೇ ಗೊತ್ತಿಲ್ಲ ನಮ್ಗೆ 50 ಲಕ್ಷ ರೂಪಾಯಿ ಖರ್ಚಾಯ್ತು, 60 ಲಕ್ಷ ಅವ್ರದ್ದು ಸೊಸೈಟಿ ನಾವು ಇರ್ಬೇಕಾದ್ರೆ. ನೀವು ಮಾತ್ರ ಈ ಹಳ್ಳಿಗಳಲ್ಲಿ ನಾನೇ ಗಿಂತ ನೀವು ಇಲ್ಲಿ ಉಂಟ JDS BJP ಅವ್ರಿಗೆ ಸೊಸೈಟಿಗಳಲ್ಲಿ ಡೈರಿಗಳಲ್ಲಿ ನಮ್ಗೆ ನೀವು ಮಾತ್ರ ಚೆನ್ನಾಗಿ, ನೀವು ಮಾತ್ರ ಅಧಿಕಾರ ಬೇಕು, ನೀವು ಚೆನ್ನಾಗಿರಿ, ನಾವು ಕಿತ್ತಾಡ್ತೀವಿ ಹೋಗ್ಬೋದು ಎಲ್ಲರೂ ಮಾತಾಡ್ತೀವಿ. ನಾವು ಯೋಗೇಶ್ವರ ಬಗ್ಗೆ ಮಾತಾಡೋದಿಲ್ಲ ಜಾಸ್ತಿನ. ಯೋಗೇಶ್ವರ ಬಗ್ಗೆ ನನಗೆ ಶಿವಕುಮಾರ್ ಅವರು ಹೇಳಿದ್ರು 2004 ಪಕ್ಷ ಮುಖಾಂತರ 2005ರಲ್ಲಿ ಹಿಂದಿನ 3 ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ JDS ಆಗಿದ್ದರು ಜಿಲ್ಲಾ ಪಂಚಾಯತಿ. ಆಗ ಬಸವೇಶ್ವರ ಗೆಲ್ಲಿಸ್ಬೇಕು ಹೇಳಿದ್ರು. ನೀವು ಇಬ್ಬರು ಏನ್ ಮಾಡ್ಬೋದು, ನಾನು ಶಿವಕುಮಾರ್ ಯೋಗೇಶ್ ಅವರು ಬೇಡ ಸರ್, ನಾವು ದೇವೇಗೌಡ ಬಂದಿದ್ವಿ, ಇಬ್ರು ಚೆನ್ನಾಗಿರಿ, ನಮ್ಗೂ ಇಲ್ಲ ಕೆಲವರಿಗೆ ದೊಡ್ಡವನ ಅಪ್ಪ ಏನು ನನ್ಗೆ ಹೇಳ್ದವ್ರು, ಶಿವಕುಮಾರ್ ಇಲ್ಲೇ ಅವ್ರೆ ಕುಂಟ್ರು ಕೂಡ್ರು ಸಾಕು ಹೋಗ್ರಿ ಅಂದ್ರು. ಆವತ್ತು ನಾನು ಅವ್ರಿಗೆ ಚುನಾವಣೆ ಮಾಡಲಿಲ್ಲ. ಹೇಳಿದ್ರು ನನ್ನ ಸಿದ್ದರಾಮಯ್ಯ ಏನೋ ಶಿವಕುಮಾರ್ ಅವರು ಕುಂಡಿದ್ರು, ರಾಷ್ಟ್ರೀಯ ಪಾರ್ಟಿ ಕೆಂಪಲ್ಲಿ ಕುಂಡಿಸಿ ಏನ್ ಮಾಡಿದ್ರು, ಇವ್ರು ರಾಜಣ್ಣ ಅಂತ ಹೇಳಿ ನನ್ಗೆ ಗೊತ್ತಿಲ್ಲ ತನ್ನ ಸಾಧ್ಯ. ಅವ್ರು JK ಲಾಯರು, ಆಮೇಲೆ ಅವ್ರು ದುಡ್ಡು ಕೊಡ್ತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಕೊಟ್ಟಾಗ ಅವ್ರ ತಮ್ಮನ ಇವರು ಅಂತ ಅರಣ್ಯನೇ ಹೌದು ಅಂದ್ರು. ನೀವು ಸುಮ್ಮನೆ ಮಾಡಾಗ ಇರಾಗ ಬರೀ ಸರಿ ಅಂದ್ಬಿಟ್ಟು ಅವ್ರಿಗೆ ಟಿಕೆಟ್ ಕೊಟ್ಟರು. ನಾನು ಅವ್ರು ಮಾಡಲಿಲ್ಲ. ಇವಾಗ ಶಿವಕುಮಾರ್ ಹೇಳಿದ್ರು, ನೀನ್ ನನ್ನ ಬೆಳೆಸ್ತೀರಿಗಳು, ನೀನು ಪಕ್ಷ ಬಿಟ್ಬಿಟ್ಟು ಯಾರ್ಯಾರು ಓಟ್ ಮಾಡ್ಕೊಂತ ಅಂತ ಅವರು ಸುಮ್ಮನೆ ಇಲ್ಲ ಇಲ್ಲ ಅಂತ. ಅದಾದ ಕಾಯ್ತಾ ಇದ್ದ ನಾವು 2004ರಲ್ಲಿ 8ರಲ್ಲಿ ಗೆದ್ರು ಇವರು ನಮ್ಮ ಕ್ಷೇತ್ರಕ್ಕೆ ಸೇರಿದಾಗ. ಹೋದ್ರು BJP MPS ಹೋದ್ರೆ MLAಗೆ. ಇದೇ ಮಹಾರಾಷ್ಟ್ರ ಕೇಳಿ ಅಶೋಕ್ ಅವ್ರ ಚುನಾವಣೆಗೆ 30 ಲಕ್ಷ ಆವಾಗ ಬನ್ನಿ 2 ಸೀಟ್ ಕೊಡ್ತೀನಿ ಚಪ್ಪಳದಲ್ಲಿ ಅಂತ. ನೀವು ಸೋಲು ಹೇಳ್ಬೇಕು ಅಂತ ಅವತ್ತು ನೇರವಾಗಿ ರಾಜಕಾರಣ ಮಾಡಿದ್ರು. ನಾನು ಅವತ್ತು ನೇರವಾಗಿ ರಾಜಕಾರಣ ಮಾಡಿ ನಾನಷ್ಟು ಸ್ವಾಭಿಮಾನ ಧಕ್ಕೆ ಮೇಲೆ ನೋಡ್ಕೊಂಡ್ ಬಂದಿದ್ದೀನಿ. ಅದಾದ್ಮೇಲೆ ಏನಾಯ್ತು, ಇವರು 2000ರಲ್ಲಿ ಸೋತ್ರು. ಆದ್ಮೇಲೆ ಸಿಂಹಲಿಂಗ ನಾಗರಾಜ್ ಅವರಿಗೆ ನಮ್ಮ ಸೋತು ಪಕ್ಷಾಂತರಿ ಆದ್ಮೇಲೆ 30 ಏನಾಗುತ್ತೆ ಬಿಡಿ ಏನಾಯ್ತು, ನನಗೆ ಅವಾಗ ಸಾಹೇಬ್ರು ಹೇಳಿದ್ರು
ಯೋಗವರ್ಧನ್ ರಾಜಕಾರಣ ಮಾಡಿ ದೇವೇಗೌಡರ ಮನೆ ರಾಜಕಾರಣ ಮಾಡಿ ನಾವು ಬೇರೆ ಸಹಿತ ಕಿತ್ತೋಗಿದ್ದೀವಿ ನಾವು. ಅದಕ್ಕೋಸ್ಕರ ನಾವು ಅವರ ದೇವೇಗೌಡ ಕುಟುಂಬದ ರಾಜಕೀಯದ ವಿರುದ್ಧವಾಗಿ ನಾನು ಪಕ್ಷ ಬಿಟ್ಟು ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.